ಬರೀ 111 ದಿನ. ಬಿಗ್ ಬಾಸ್ ತರದ 24 ಕಂಟೆಸ್ಟೆಂಟ್ಸ್. ಕೊನೆ ಮೆಟ್ಟಿಲಿಗೆ ಬಂದಿರೋ 6 ಫೈನಲಿಸ್ಟ್ಸ್. ಇತಿಹಾಸ ಸೃಷ್ಟಿಸಿದ ಕರ್ನಾಟಕದ ಅತಿ ದೊಡ್ಡ ಶೋ ಬಿಗ್ ಬಾಸ್ ಸೀಸನ್ 12ರ ಮಹಾಪಟ್ಟ ಯಾರಿಗೆ? 11 ಸೀಸನ್ ಬೇರೆ, ಈ ಸೀಸನ್ ನನ್ನ ಮಗನ್ ಬೇರೆ. ಹಾಯ್ ನಮಸ್ಕಾರ. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಿದೆ. ಈ ಪ್ರೋಮೋ ಗ್ರ್ಯಾಂಡ್ ಫಿನಾಲೆಗೆ ಸಂಬಂಧಿಸಿದ ಪ್ರೋಮೋ. ಎಲ್ಲರೂ ಗ್ರ್ಯಾಂಡ್ ಫಿನಾಲೆಗೆ ಕಾಯ್ತಾ ಇದ್ರಿ. ಇವತ್ತು ಇದೆ ಮತ್ತು ನಾಳೆನೂ ಇದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ನೋಡೋಣ. ಮತ್ತೆ ಗ್ರ್ಯಾಂಡ್ ಫಿನಾಲೆ ಯಾವಾಗ ನಡೆಯುತ್ತೆ, ಈ ಪ್ರೋಮೋದಲ್ಲಿ ಏನೆಲ್ಲ ಇದೆ, ಇದರ ಬಗ್ಗೆ ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇವತ್ತು ಮತ್ತು ನಾಳೆ ಗ್ರ್ಯಾಂಡ್ ಫಿನಾಲೆ, ಆದರೆ ಇವತ್ತು ಫ್ರೀ ಫಿನಾಲೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು 9 ಗಂಟೆಗೆ ಫ್ರೀ ಫಿನಾಲೆ ಶುರುವಾಗುತ್ತೆ. ನಾಳೆ 6 ಗಂಟೆಯಿಂದ 11 ಗಂಟೆಯವರೆಗೆ ಗ್ರ್ಯಾಂಡ್ ಫಿನಾಲೆ ಇದೆ ಅಂತ ಮಾಹಿತಿ ಇದೆ. ಫ್ರೀ ಫಿನಾಲೆ ಅಂದಮೇಲೆ ಏನೆಲ್ಲ ನಡೆಯುತ್ತೆ ಅಂತ ಗೊತ್ತಿಲ್ಲ, ಆದರೆ ಪ್ರೋಮೋದಲ್ಲಿ ವಿಟಿಗಳನ್ನು ತೋರಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಫಸ್ಟ್ 24 ಸ್ಪರ್ಧಿಗಳು ಯಾವ ರೀತಿ ಎಂಟ್ರಿ ಕೊಟ್ಟರು, ಮತ್ತೆ ಫಿನಾಲೆ ಲಿಸ್ಟ್ ಅಲ್ಲಿ ಯಾರು ಇದ್ದಾರೆ, ಮತ್ತೆ ವಿನ್ನರ್ ಕಿರೀಟ ಯಾರಿಗೆ ಸಿಗುತ್ತೆ, ಅದರ ಬಗ್ಗೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಮೊದಲು ಎಂಟ್ರಿ ಕೊಟ್ಟಾಗ ಯಾವ ರೀತಿ ಅಂದ್ರೆ ಭರತನಾಟ್ಯ ಆಗಿರಬಹುದು, ಡೊಳ್ಳು ಕುಣಿತ ಆಗಿರಬಹುದು, ಈ ರೀತಿ ಸೆಲೆಬ್ರೇಷನ್ ಇಂದ ಏನ್ ನಡೆದಿತ್ತು ಆ ಸೀನ್ ಗಳನ್ನ ಈ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಮತ್ತೆ 111 ದಿನಗಳ ಜರ್ನಿಯಲ್ಲಿ ಕೊನೆಯ ಮೆಟ್ಲು ಏರಿದ 6 ಸ್ಪರ್ಧಿಗಳಲ್ಲಿ ವಿನ್ನರ್ ಯಾರಾಗ್ತಾರೆ ಅಂತ ಕಾದು ನೋಡ್ಬೇಕು ಅಂತ ತೋರಿಸಿದ್ದಾರೆ. ಈ 6 ಸ್ಪರ್ಧಿಗಳು ಯಾವ ರೀತಿ ಟಾಸ್ಕ್ ಆಡಿದ್ರು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದ್ರು, ಕೆಲವು ಸ್ಪರ್ಧಿಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಮತ್ತೆ 24 ಸ್ಪರ್ಧಿಗಳು ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಗೇಮ್ಗಳನ್ನ ಆಟ ಆಡಿಸಿದ್ರು ಅದರ ಬಗ್ಗೆ ಸ್ವಲ್ಪ ತೋರಿಸಿದ್ದಾರೆ. ಇತಿಹಾಸದಲ್ಲಿ ಅತಿ ಜನಪ್ರಿಯವಾದ ಒಂದು ಬಿಗ್ ಬಾಸ್ ಶೋ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ಫ್ರೀ ಫಿನಾಲೆ ಅಂತ ಹೇಳಿದ್ದಾರೆ. ನಾಳೆ 6 ಗಂಟೆಯಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ನಾಳೆ ಎಲಿಮಿನೇಷನ್ ಮತ್ತು ವಿನ್ನರ್ ಯಾರಾಗ್ತಾರೆ ಅಂತ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈ 6 ಸ್ಪರ್ಧಿಗಳಲ್ಲಿ ಅಂದರೆ ಗಿಲ್ಲಿ, ಅಶ್ವಿನಿ ಗೌಡ, ಧನುಷ್, ರಘು, ಕಾವ್ಯ, ರಕ್ಷಿತಾ, ಈ ಸ್ಪರ್ಧಿಗಳಲ್ಲಿ ಯಾರು ವಿನ್ನರ್ ಆಗಬೇಕು ಅನಿಸುತ್ತೆ ಅವರ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ 6 ಸ್ಪರ್ಧಿಗಳಲ್ಲಿ ಯಾರು ಮೊದಲು ಹೊರಗಡೆ ಬರ್ತಾರೆ ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಇವತ್ತಿನ ಪ್ರೋಮೋದಲ್ಲಿ ಇದೆ ಅಂತ ಹೇಳ್ಬೋದು. ಇದೇ ಥರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.